ಇನ್ನು ಜಾತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಪೂರ್ಣ ಸತ್ಯ ಗೊತ್ತಿದೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ವರದಿ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ನಾಯಕರು ಸಿಎಂ ಅವರನ್ನ ಕರೆದು ಹೇಳಿದ್ದಾರೆ. ಸಿದ್ದರಾಮಯ್ಯ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಪಾಪ ಈ ಮಟ್ಟಕ್ಕೂ ಬಂದಿದ್ದಾರಾ ಅಂತ ನೋವಾಗುತ್ತೆ ಅಂತ ಮಾತಾಡಿದ್ರು. ಆ ವರದಿಯನ್ನ ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ನೀವು ಇನ್ನೂ 3 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ. 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೂಗಮ್ಮನ ಕಥೆ ಆಗಿದೆ ಈ ಒಂದು ವರದಿ. ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ಅದ್ರ ಬಗ್ಗೆ ನೀವು ಹಿಂದೆನೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಮಾಡ್ಬೋದಾಯ್ತು, ಮಾಡಲಿಲ್ಲ. ನೀವು ಇದ್ದಾಗೆ ಕೊಟ್ಟಿದ್ರು ಅವತ್ತೇ ಮಾಡ್ಬೋದಾಯ್ತು, ಮಾಡಲಿಲ್ಲ. ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವು ಇವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಇದು ಮಾಡೋದು ಬೇಡ. ಆ ವರದಿಯನ್ನು ತಿರಸ್ಕಾರ ಮಾಡಿ ನೀವು ಬೇಕಾದವ್ರನ್ನ ಮತ್ತೊಂದು ಒಂದು ಸಾರಿ ಸಮಿತಿಯನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಆಗ್ಬೋದು. ಇವತ್ತಿದ್ರು ಹೊರೆನೇ ನಾಳೆ ಮಾಡ್ತಕ್ಕಂಥ ನಿಮ್ಮ ತೀರ್ಮಾನದಿಂದ ತುಂಬ ಅಪಘಾತವನ್ನು ಮತ್ತು ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಕೋಮು ದಳ್ಳೂರಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಕಾರಣೀಭೂತರಾಗ್ತೀರಿ. ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬನ ಮಾಡಿ 1 ವರ್ಷ ಕೊಡಿ, ಟೈಮ್ 1.5 ವರ್ಷ ಕೊಡಿ. ಸಂಪೂರ್ಣವಾಗಿ ವರದಿಯನ್ನು ತರಿಸ್ಕೊಂಡು ಎಲ್ಲ ವರ್ಗದವರೆಗೂ ಕೂಡ ನೀವು ಅವತ್ತು ಅದನ್ನು ಮಾಡಿದ್ರೆ ನಾನು ನಿಮ್ಮನ್ನು ಅಭಿನಂದಿಸ್ತೀರಿ. ಅದನ್ನು ಬಿಟ್ಟು ಮೇಲ್ಗಡೆಯವರು ನನ್ನ ಚೇರನ್ನು ಉಳಿಸೋಲ್ರು, ಹೈಕಮಾಂಡು ನನಗೆ ಈಗಾಗಲೇ ಮೌಖಿಕವಾಗಿ ಅಧಿಕಾರವನ್ನು ತ್ಯಜಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಇದು ನಿಮಗೆ ಮರಣ ಶಾಸನ ಆಗುತ್ತೆ. ನಿಮ್ಮ ಹೊರೆ ನಿಮಗೆ ಎಲ್ಲೋ ಒಂದು ಕಡೆ ಭಾರಿ ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ನಿಮ್ಮ ಚೇರನ್ನು ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನು ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ. ನನಗನ್ನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದ್ರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಖಳನಾಯಕರಾಗಿ ಹೊರಹೊಮ್ಮುತ್ತೀರಿ. ಸಮಾಜವನ್ನು ಮತ್ತೊಂದು ಸಮಾಜವನ್ನು ಮತ್ತೆ ಮೇಲ್ವರ್ಗ ಕೆಳವರ್ಗ ಅಂತ ಯಾರಿಗೂ ಇಲ್ಲ ನಮ್ಮಲ್ಲಿ. ಅಂಥದನ್ನು ಎತ್ಕಡ್ತಕ್ಕಂಥ ಕೆಲಸವನ್ನು ಮಾಡೋದು ನಿಮಗೆ ಸಮಂಜಸ ಅಲ್ಲ. ರಾಜ್ಯದಲ್ಲಿ ಯಾವ್ಯಾವ ಕೋಮಿನವರು ಎಷ್ಟೆಷ್ಟಿದೆ ಅನ್ನೋದು ನನಗಿನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವು ಕೈ ಹಾಕಬೇಡಿ, ಇದೊಂದು ಜೇನುಗೂಡು ಕೈ ಹಾಕ್ದಂಗೆ ಆಯ್ತದೆ. ಇಂಥ ತಪ್ಪು ನಿಮ್ಮಿಂದ ಆಗಬಾರ್ದು ಅನ್ನೋದು ನಾನು ಕೂಡ ನಿಮ್ಮ ಜೊತೆಯಲ್ಲಿ 16 ವರ್ಷಗಳ ಕಾಲ ಜೊತೆಯಲ್ಲಿದ್ದವರು, ಮಂತ್ರಿಗಳಾಗೂ ಕೂಡ ಕೆಲಸ ಮಾಡಿರೋರು. ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟಿಯವರು ನಿಮ್ಮನ್ನು ಯಾವ್ಯಾವ ಆಯುಧಗಳನ್ನ ಹಿಡ್ಕೊಂಡು ತಿವಿತಾ ಇದ್ದಾರೋ ಗೊತ್ತಿಲ್ಲ. ಆ ತಿವಿತಕ್ಕೆ ಹೊಡೆದಾಗಿ ಎಲ್ಲೋ ಕೊರಗುವಂಥ ಪರಿಸ್ಥಿತಿಗೆ ತಗೊಂಡು ಹೋಗಬೇಡಿ ನೀವು.